स्वागत है आपका बी न्यूज नेशन में। मैं हूं आबिद हुसैन शेख। मीडिया न होती तो नेताओं की मनमानी होती, मीडिया न होती तो विधानसभा के सोफा सेट नेताओं के घर में ही होते। पद्मराज दंडावत। बीएलडी एसोसिएशन और चिंतन ग्रुप के सहयोग से आज बीएलडी एसोसिएशन के मेडिकल कॉलेज के लाइब्रेरी ऑडिटोरियम में हुए कार्यक्रम मीडिया और वर्तमान की समस्याएं विषय पर बात करते हुए सीनियर जर्नलिस्ट पद्मराज दंडावत ने कहा कि मीडिया अपना काम बखूबी कर रही है। स्पीकर केबी कोलीवाड़ पर निशाना साधते हुए कहा कि मीडिया न होती तो ये विधानसभा के सोफा भी अपने घर ले जाते। ಸಂಬಳ ಕೊಡಬೇಕು, ಅವ್ರ ಸಿಬ್ಬಂದಿಗೆ ಕಂಪ್ಯೂಟರೈಸೇಷನ್ ಮಾಡಬೇಕು, ಪ್ರಿಂಟಿಂಗ್ ಪ್ರೆಸ್ ಹಾಕಬೇಕು, ನೀವು ಕಲರೇಷನ್ ಮಾಡೋದು, ಇವರು ಕಲರೇಷನ್ ಮಾಡಬೇಕು, ಬಿಜಾಪುರ ಮೊದಲ ಚುನಾವಣೆ ಪತ್ರಿಕೆ. ಆಮೇಲೆ ಅದು ಏನು ಪರಿಸರದ ಮೇಲೆ ಏನು ಪರಿಣಾಮ ಮಾಡಿತು, ಅಂತರ್ಜಲದ ಮೇಲೆ ಏನು ಪರಿಣಾಮ ಮಾಡಿತು ಅಂತ ಒಂದು ಅಧ್ಯಯನಕ್ಕೆ ಒಂದು ಒಳ್ಳೆ ವಸ್ತು ಆಗ್ತದೆ. ನಮಗೆ ಅಧಿಕಾರ ಬರ್ತದೆ ಹೋಗ್ತದೆ. ಅಧಿಕಾರ ಬಂದಾಗ ನಾನು ಏನು ಮಾಡಬೇಕಿದೆಯಲ್ಲ ಅದು ಮಾಡೋ ದೊಡ್ಡ ಕೆಲಸ. ಅದು ಪಾಟೀಲರು ಆ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ನಮ್ಮ ಬೆಂಗಳೂರಿನ ಎಲ್ಲ ಕೆರೆಗಳನ್ನು, ಬೆಂಗಳೂರು ಒಂದು ಊರಲ್ಲಿ ಮಾತ್ರ ಇಡೀ ಜಗತ್ತಿನಲ್ಲಿ ಕೆರೆಯಲ್ಲಿ ಬೆಂಕಿ ಹಾಕುತ್ತಾರೆ ಉಂಟಾ ಇಲ್ಲ? ನೀರಲ್ಲಿ ಬೆಂಕಿ ಹಾಕೋದು ಗೊತ್ತಾಗುತ್ತೆ. ಬೆಳ್ಳಂದೂರು ಕೆರೆ ನೀವು ನೋಡ್ಬೇಕು, ಹೋಗಿ ಅಷ್ಟು ಕಲುಷಿತಗೊಳಿಸಿದೆ ನಾವು. ನಾಗರಿಕತೆಯ ಒಂದು ಒತ್ತಡ, ದೌರ್ಜನ್ಯ ಎಲ್ಲ ಬೆಂಗಳೂರಿನಲ್ಲಿ ಕಂಡು ಬರ್ತದೆ. ಬೆಂಗಳೂರಿನಲ್ಲಿ ಯಾರು ನಗರ ನಿರ್ಮಾಪಕರು ಇದ್ರೆ ನಗರ ಯೋಜಕರನ್ನು ಬಿಜಾಪುರ ಬರಬೇಕು. ಹೌ ಟು ಸೇವ್ ಅವರ್ ಲೇಕ್ಸ್, ಹೌ ಟು ರಿವೈವ್ ಅವರ್ ಲೇಕ್ಸ್ ಅಂತ ಗೊತ್ತಾಗ್ತದೆ ಅವರಿಗೆ. ಆಮೇಲೆ ಅದನ್ನು ಏನು ಪರಿಣಾಮ ಆಗ್ತದೆ ಅಂತ ಸುಮ್ಮನೆ ನಾನು ಪಾರ್ಟಿಯನ್ನು ಹೊರಡಬೇಕು ಅಂತ ನಾನು ಮಾತಾಡ್ತೀನಿ. ದೇ ಶುಡ್ ಕಮ್ ಟು ವಿಜಯಪುರ್, ಐ ಮೀನ್ ಸಿ ದೆನ್ ಇಂಪ್ಲಿಮೆಂಟ್ ಇಟ್ ಇನ್ ಬೆಂಗಳೂರು. ಆಗ ಬೆಂಗಳೂರು ಸಂಸ್ಕೃತಿ ಉಳಿಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವ್ರಿಗೆ ನನ್ನ ಈ ಮಾತನ್ನ ಬೇಕಂತಲೇ ಈ ಸಭೆಯಲ್ಲಿ ನಾನು ಇದು ದಾಖಲಾಗಬೇಕಿದ್ದು. ಆಮೇಲೆ ನಾನು ಹೊಗಡಬೇಕು ಅಂತ ನಾನೇನು ಈ ಮಾತನ್ನು ಆಡ್ತಾ ಇಲ್ಲ. ಅವ್ರು ಹೊಗಳಬೇಕು, ನನ್ನ ಹೊಗಳಿಕೆ ಅವ್ರಿಗೂ ಏನಾಗಬೇಕಾಗಿಲ್ಲ. ಈ ಮಾತನ್ನ ಎಲ್ಲರೂ ದೊಡ್ಡ ಸಭೆಯಲ್ಲಿ ನಾನು ದಾಖಲು ಮಾಡಬೇಕಾಗಿತ್ತು. ಒಬ್ಬ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ನಾನು, ಅದಕ್ಕಾಗಿ ನಾನು ಈ ಮಾತುಗಳಲ್ಲಿ ಆಡ್ತಾ ಇದ್ದೇನೆ. ಹಾಗಾಗಿ ಅವರಿಗೆ ನನ್ನ ಅಭಿನಂದನೆಗಳು ಸಲ್ಲಬೇಕು ಮತ್ತು ವಿಜಯಪುರ ಜಿಲ್ಲೆಯವರಿಗೆ ಕೃತಜ್ಞತೆ ಸಲ್ಲಬೇಕು ಹಾಗೆ ಅಂತೇಳಿ ಮಾತಾಡಿ ನನ್ನ ಮಾತನ್ನು ಮುಂದುವರಿಸ್ತೇನೆ. ಒಂದು, ಈ ದೇಶಕ್ಕೆ ಸ್ವಾತಂತ್ರ್ಯ ತರಬೇಕಿತ್ತು, ಮತ್ತೆ ಸ್ವಯಮಾಡಳಿತ ತರಬೇಕಿತ್ತು, ಅಂದ್ರೆ ಸೆಲ್ಫ್ ರೂಲ್ ಅಂತ ಹೇಳಿ. ಇನ್ನೊಂದು ನೀವೆಲ್ಲ ಪೇಪರ್ ಓದ್ತಿರೋದ ನನಗೆ ಗೊತ್ತಿದೆ, ನೀವೆಲ್ಲ ಟಿವಿ ಓದ್ತಿರೋದ ನನಗೆ ಗೊತ್ತಿದೆ. ಅದೆಲ್ಲ ನಮ್ಮ ಜೀವನಕ್ಕೆ ಸಂಬಂಧಪಟ್ಟದ್ದು. ಮಾಧ್ಯಮ ಅಂದರೆ ಯಾವುದೋ ಜೀವನಕ್ಕೆ ಸಂಬಂಧಪಟ್ಟದ ಒಂದು ಅಂಗದ ಬಗ್ಗೆ ನಾನು ಮಾತಾಡ್ತಿರೋದಂತ ಒಂದು ತುಂಬ ಪ್ರಜಾಪ್ರಭುತ್ವದ 4 ಸ್ತಂಭಗಳು. ಬಟ್ ಮಾಧ್ಯಮವನ್ನು 4 ಸ್ತಂಭ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಅದಕ್ಕೆ ಐಡೆಂಟಿಫೈ ಮಾಡಲಿಲ್ಲ ಸಂವಿಧಾನದಲ್ಲಿ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ತಮಗೆಲ್ಲ ಗೊತ್ತಿದೆ. ಪತ್ರಿಕಾರಂಗ 4ನೇ ರಂಗ ಆಗಿದೆ. ಅದು ಯಾಕೆ ಬಹಳ ಮುಖ್ಯವಾದ ಅಂದರೆ ಮೊನ್ನೆ ಒಂದು ಘಟನೆಯನ್ನು ನಾನು ತಮಗೆ ಹೇಳಬೇಕು. ಒಬ್ಬರು ಕಳೆದ ಸರ್ಕಾರದಲ್ಲಿ ಬಹಳ ಉನ್ನತ ಹುದ್ದೆಯಲ್ಲಿದ್ದರು. ಅವರು ಅಧಿಕಾರ ಹೋಯ್ತು, ಚುನಾವಣೆ ಆಯಿತು, ಅವರ ಪಾರ್ಟಿ ಸೋತು ಹೋಯ್ತು. ಸರ್ಕಾರ ಬದಲಾಯಿತು, ಅವ್ರ ಪಾರ್ಟಿ ಸೋತು ಹೋಯ್ತು. ಅದಕ್ಕಿಂತ ಅವ್ರು ಮನೆಗೆ ಹೋಗುವಾಗ ಸುಮ್ಮನೆ ಹೋಗ್ಬೇಕು. ಇವನ್ನೆಲ್ಲ ಇಬ್ಬರು ಮಂತ್ರಿ ಆಗಿದ್ದವರು. ಇವರು ಮಂತ್ರಿ ಆದಾಗ ನಾವು ಏನೋ ಅವ್ರಿಗೆ ಆರಾಮಾಗಿರಲಿ, ನಮ್ಮ ಕೆಲಸವನ್ನು ಸರಿಯಾಗಿ ಮಾಡಲಿ ಅಂತ ಒಂದು ಮನೆ ಕೊಡ್ತೀವಿ, ಎಲ್ಲೊಂದು ಪಾತ್ರೆ ಪಡೆದು ಕೊಡ್ತೀವಿ, ಒಂದಿಷ್ಟು ಫರ್ನಿಚರ್ ಕೊಡ್ತೀವಿ, ಕಾಟ್ ಕೊಡ್ತೀವಿ, ಫ್ರಿಜ್ ಕೊಡ್ತೀವಿ, AC ಹಾಕಿಸ್ತೀವಿ ಅವ್ರಿಗೆ, ತಣ್ಣಗಿರಲಿ ಅವರು ಅಂತ ಹೇಳಿ. ಅವ್ರು ಹೋಗೋದ್ರಲ್ಲೇ ಬಿಟ್ಟು ಹೋಗ್ಬೇಕು ಅವರು, ಯಾಕಂದ್ರೆ ಇಟ್ಸ್ ಪಬ್ಲಿಕ್ ಪ್ರಾಪರ್ಟಿ. ಅವ್ರು ಏನು ಮಾಡಿದ್ರು, ನೋಡೋದು ಕಾಟು, ಮನೆ ಎಷ್ಟಾಗಲಿ, ಅವ್ರು ನಮ್ಮ ಮನೆ ನೋಡಿ ದೊಡ್ಡವಿಲ್ಲ, ಒಂದು ಮನೆ ಕಾಟು, ಆಮೇಲೆ ಒಂದಿಷ್ಟು ಸೋಫಾ, ಅವ್ರು ಯಾರಂತ ಅವರೆಲ್ಲ ಮಾತಾಡ್ತಾ ಇದ್ದಾರೆ. ಸೋಫಾ ಗಿಫೆಲ್ಲ ತಗೊಂಡು ಹೋದ್ರು ಅವರು. ಇಟ್ಸ್ ಎ ಶೇಮ್. ಆಮೇಲೆ ನೀವು ಈ ಊರಾಗ ಬಾಗವಾನರು ತರಕಾರಿ ಮಾಡ್ತಾರೆ, ನೀವು ಮನೆಗೆ ಉಳ್ಳಾಗಡ್ಡೆ ಬೇಕು, ಬಟಾಟೆ ಬೇಕು, ಹೋಗಿ ನೀವು ಹೋಗಿ ಬುಟ್ಟ ಕೈ ಹಾಕೊಂಡು ತೊಗೊಂಡು ಹೊಡ್ರಿ ನೀವು. ಏನಂತಾರೆ ಅವರು, ಮಗನ ಯಾರು ನಿಮ್ಮ ಒಪ್ಪಂದ ಮಾಡಿ ಇದೇನು ರೊಕ್ಕ ಕೂಡ ಹೋಗು ಅಂತ, ಅಥವಾ ನಾಳೆ ತಂದುಕೊಟ್ಟು ತುಂಬ ರೊಕ್ಕ ಇಲ್ಲ ಅಂತ ಹೇಳಬೇಕು ಅಂತ. ದಿಸ್ ಫೆಲೋ ಟೇಕ್ಸ್ ದ ಕಾರ್, ಸೋಫಾ ಸೆಟ್ ಅಂಡ್ ಅದರ್ ಥಿಂಗ್ಸ್. ಆಮೇಲೆ ನೋಟಿಸ್ ಕೊಟ್ಟ ಮೇಲೆ ನಾನು ಬೇಕಾದ್ರೆ ನಾನು ವಾಪಸ್ ಕೊಡ್ತೀನಿ, ಇಲ್ಲಿದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಅಕಸ್ಮಾತ್ ಆಗಿ ಮಾಧ್ಯಮ ಇಲ್ಲದೆ ಇದ್ರೆ ಅದು ಒಳ್ಳೆ ಪಕ್ಕದಲ್ಲಿ ಅವ್ರಿಗೆ ನಾಚಿಕೆ ಬಂದದಿಲ್ಲ ನನಗೆ ಗೊತ್ತಿಲ್ಲ. ಬರದೇ ಇದ್ರೆ ಏನಾಗ್ತಿತ್ತು, ಅವ್ರ ಮನೇಲಿ ಕಾಟ್ ಇರ್ತಿತ್ತು, ಅವ್ರ ಮನೇಲಿ ಸೋಫಾ ಇರ್ತಿತ್ತು, ನಾವು ಟ್ಯಾಕ್ಸ್ ಪೇ ಮಾಡಬೇಕಾಗಿತ್ತು. ಮಾಧ್ಯಮ ಯಾಕೆ ಬೇಕು ಅಂತಂದ್ರೆ ಪ್ರಭುತ್ವ ನಿರಂಕುಶವಾಗದಂತೆ ತಡೆಯೋದಕ್ಕೆ, ಇವರೆಲ್ಲ ಅಧಿಕಾರಿಗಳು ಭ್ರಷ್ಟರಾಗದಂತೆ, ಜನಪರವಾಗಿ ನಡೆದುಕೊಳ್ಳುವಂತೆ, ಆಡಳಿತಶಾಹಿ ದುರಾಡಳಿತ ತಡೆಯೋದಕ್ಕೆ ಮಾಧ್ಯಮ ಬೇಕಾಗ್ತದೆ. ಎಲ್ಲಿ ಯಾರಾದರೂ ಏನಾದರೂ ಅಂದಾರೋ, ನಮ್ಮನ್ನು ಬೈದಾರವರು ಅನ್ನುವಂಥ ಒಂದು ಎಚ್ಚರವನ್ನು, ಭ್ರಷ್ಟತನದಲ್ಲಿ ಒಂದು ನಾಚಿಕೆಯನ್ನು ಮೂಡಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಯಾಕೆ ಇದನ್ನು ಮಾಡಬೇಕು ಆಗುತ್ತೆ ಅಂತಂದರೆ, ಮಾಧ್ಯಮದ ಕೆಲಸ ಏನು, ಇದು ಒಂದು ಮಿಷನ್ ಆಗಿತ್ತು, ಒಂದು ವೃತ್ತಿಯಾಗಿತ್ತು.
ಚೂರು ಬಾಟಲ್ ಓಪನ್ ಮಾಡಿ ಒಂದು ಉದ್ಯಮವಾಗಿತ್ತು. ಮಿಷನ್ ಯಾವಾಗಾಗಿತ್ತು? ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ. ನಿಮಗೆ ಈ ಭಾಗದಲ್ಲಿ ಸಂಯುಕ್ತ ಕರ್ನಾಟಕ ಬಹಳ ಪ್ರಸಿದ್ಧವಾದ ಪತ್ರಿಕೆ ಆಗಿತ್ತು ಅಂತ ನಿಮ್ಗೆ. ಅದೇ ಥರ ಇವರು 48ರಲ್ಲಿ ಹುಟ್ಟಿದಂಥ ಪ್ರಜಾವಾಣಿ ಇರ್ಬೋದು, ನಂತರ ಬಂದ 60ರ ದಶಕದಲ್ಲಿ ಬಂದ ಕನ್ನಡಪ್ರಭ ಇರ್ಬೋದು, 70ರ 80 90 ಒಂದು ಅಲ್ಲಿ ನಾಡಿದೆ, ಇನ್ನೊಂದು ನುಡಿ ಇದೆ. ಎರಡು ಯಾಕಿದೆ ಅಂದರೆ ಎರಡು ನಮ್ಗೆ ಸಂಬಂಧಪಟ್ಟಿದೆ ಅನ್ನೋ ಕಾರಣಕ್ಕೆ ಎರಡು ಇದೆ. ಆಗ ಅದು ಅಂದರೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಮಿಷನ್ ಆಗಿತ್ತು. ಅದು ಯಾರಿಗೆ ಮಿಷನ್ ಆಗಿತ್ತು ಅಂತ ಹೇಳಿ ಗುಂಡೂರಾಯರು ಮುಖ್ಯಮಂತ್ರಿ ಆಗಿದ್ದು ಸ್ವಲ್ಪ ಕಾಲದಲ್ಲಿ ಅವರು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಅಚ್ಚುಕಟ್ಟು ಮುಂಚೆ ಹಂತಕ್ಕೆ ಬಂದಿದ್ದು. ಆಗ ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನು ನಡೆಸಿದ್ರು ಅವರು. ಬಟ್ ಏನಾಗ್ತದೆ ಅಂದರೆ ಒಂದು ಸರ್ಕಾರದಿಂದ ಒಬ್ಬ ಮುಖ್ಯಮಂತ್ರಿ ಅಥವಾ ಆಡಳಿತದವರು ಅದನ್ನು ಫೈನಾನ್ಸ್ ಮಾಡಿದಾಗ ನ್ಯಾಚುರಲಿ ನಾವು ಅವ್ರನ್ನ ಟೀಕೆ ಮಾಡೋಕ್ಕೆ ಸಾಧ್ಯವಾಗಲ್ಲ. ಅದಕ್ಕೆ ಅದು ಏನಾಗುತ್ತೆ ಅಂದರೆ ಖಾಸಗಿಯವರ ಕೈಯಲ್ಲಿ ಉದ್ಯಮ ಇರಬೇಕಾಗ್ತದೆ. ಯಾರಿಗೆ ಅದು ಆದ್ರೆ ಒಂದು ತಿಳ್ಕೊಳ್ಬೇಕು ನಾವು. ಈಗ ಇವರೆಲ್ಲ ಮಾತಾಡುವಾಗ ಕೆಲವರು ಏನಂటే ಮಾಧ್ಯಮಗಳು ಈಗ ಉದ್ಯಮ ಆಗಿದೆ. ಇಲ್ಲ, ಅದು ಯಾವತ್ತೂ ಉದ್ಯಮವಾಗಿದೆ. ಸಿಂಧಿಯಾ ಸಾಹೇಬರು ಅವರೇ ಹೇಳಿದ ಮೇಲೆ ಇದು ಈಗ ಉದ್ಯಮ ಆಗಿರೋದೆಲ್ಲ ಮಾತು. ಬಟ್ ಚೇಂಜ್ ಆಗಿದೆ, ಅದ್ರ ಬಗ್ಗೆ ನಾನು ಒಂದು ಮಾತಾಡ್ತಿಲ್ಲ. ವೃತ್ತಿ ಯಾರಿಗಾಗಿತ್ತು? ನನಗೆ ವೃತ್ತಿ ಆಗಿತ್ತು, ರಾಜು ವೃತ್ತಿ ಆಗಿತ್ತು, ಶಿವರಂಜನ್ ವೃತ್ತಿ ಆಗಿತ್ತು, ನಾಗರಾಜ ವೃತ್ತಿ ಆಗಿತ್ತು. ಬಟ್ ಇದರಲ್ಲಿ ಇರುವ ಒಂದು ಬಿಕ್ಕಟ್ಟು ಏನು ಅಂದರೆ ಇದು ಯಾವ ಉದ್ಯಮದಲ್ಲೂ ಇದು ಇಲ್ಲ. ಒಂದು ಪೇಪರ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ 13ರಿಂದ 14 ರೂಪಾಯಿ ಖರ್ಚಾಗ್ತದೆ. ಚಂದ್ರಕಾಂತ್ ಶೆಟ್ಟರು ಇಲ್ಲಿ ಹೋಟೆಲ್ನ ಉದ್ಯಮ ಇಲ್ಲಿ ಇದ್ದಾರಲ್ಲ, ನನಗೆ ಗೊತ್ತಿಲ್ಲ. ಅವ್ರ ಹೋಟೆಲ್ನಲ್ಲಿ ಕನಿಷ್ಠ 20 ರೂಪಾಯಿಗಿಂತ ಕಡಿಮೆ ಒಂದು ಕಾಫಿ ಕೂಡ ಸಿಗೋದಿಲ್ಲ ಅಂತ ಗೊತ್ತಿದೆ. ಒಂದು ಕಾಫಿ ಕುಡಿದು ಒಂದು 5 ನಿಮಿಷ ಆದ್ಮೇಲೆ ಹೋಗ್ಬೇಕು ಮುಗಿದ ಅಷ್ಟೇ. ಒಂದು ಪತ್ರಿಕೆಯ ಬೆಲೆ 5 ರೂಪಾಯಿ ಇರ್ತದೆ. 13 ರೂಪಾಯಿ ಬೆಲೆ ಅನ್ನೋದೇ ಉತ್ಪಾದನೆ ವೆಚ್ಚ ಅನ್ನೋದಾದ್ರೆ 5 ರೂಪಾಯಿ ನೀವು ಮಾಡಿದ್ರೆ 8 ರೂಪಾಯಿ ಅದಕ್ಕೆ ನುಕ್ಸಾನ ಆಗ್ತದೆ. 8 ರೂಪಾಯಿ ನುಕ್ಸಾನ ಮಾಡಿಕೊಂಡು ಯಾವ ಉದ್ಯಮ ನಡೆಸಕ್ಕಾಗ್ತದೆ? ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಬೇಕು ಅಥವಾ ಸೈಲೆಂಟ್ ಕೊಡಿ. ಯಾವ ವ್ಯಾಪಾರ ಮಾಡೋಕ್ಕಾಗಲ್ಲ. ಇನ್ನೊಂದು ಇದೇ ತರ ಉದ್ಯಮ ಇರೋದು ಅಥವಾ ಒಂದು ಪ್ರೊಫೆಷನ್ ಇರೋದು ಅಥವಾ ಒಂದು ಕೆಲಸ ಇರೋದಂದ್ರೆ ರೈತಂದು ಏನಂದ್ರೆ ಅವ ಅಮಾಯಕ, ಅವ್ನು ಏನು ಬೆಳೆದು ಕರೆಕ್ಟಾಗಿ ಬೆಳೆ ಬರೋದು ಬೆಲೆ ಬಿದ್ದೋಗ್ತದೆ. ಅದು ಅವ್ನು ಕೇಳಿಲ್ಲ. ಬಟ್ ಮಾಧ್ಯಮದ ಏನು ಪತ್ರಿಕೆಯ ಬೆಲೆಯನ್ನು ನಿಗದಿ ಮಾಡೋ ಕೆಲಸ ಮಾಲೀಕರ ಕೈಯಲ್ಲೇ ಇದೆ. ಅವರು ಅದರ ಉತ್ಪಾದನಾ ವೆಚ್ಚವನ್ನು ಇಟ್ಟರೆ ಯಾರೇನೂ ಮಾಡೋಕ್ಕಾಗಲ್ಲ. ತಗೊಳ್ತೀವಿ ಬಿಡಿದ್ರು ಬೇರೆ ವಿಚಾರ, ಸರ್ಕ್ಯುಲೇಷನ್ ಬೇರೆ ವಿಚಾರ. ಆದ್ರೆ ಇವರು ತಿಳಿದು ತಮ್ಮ ಮುಖಬೆಲೆಯನ್ನು ಕಡಿಮೆ ಇಡ್ತಾರೆ. ಯಾಕೆ ಇರ್ತಾರೆ ಮುಂದೆ ಹೇಳ್ತಿದ್ದಾರೆ. ಆದರೆ ಸಂಬಳ ಕೊಡಬೇಕು ಅವ್ರ ಸಿಬ್ಬಂದಿಗೆ, ಕಂಪ್ಯೂಟರೈಸೇಷನ್ ಮಾಡಬೇಕು, ಪ್ರಿಂಟಿಂಗ್ ಪ್ರೆಸ್ ಹಾಕಬೇಕು, ನೀವು ಕಲರೇಷನ್ ಮಾಡೋದು ಇವರು ಕಲರೇಷನ್ ಮಾಡಬೇಕು. ಮೊದಲ ಪ್ರಜಾವಾಣಿ ಪತ್ರಿಕೆ और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर एसएमपी केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।